ಇಲ್ಲ. ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ರ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ ಏನೆಂದರೆ, ಮುಸ್ಲಿಂ ದಿನಕ್ಕೆ 5 ಸಲ ನಮಾಜ್ ಯಾಕೆ ಮಾಡ್ತಾರೆ? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ದೀರಾ. ನಾನ್ ನಿಮ್ಗೊಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ನಿಮ್ಮ ಮೊಬೈಲ್ ಚಾರ್ಜಿಂಗ್ ಬೇಕಾ? ಹೌದಾ? ದಿನ ಎಷ್ಟಲ್ಲಿ ಮಾಡ್ತೀರಾ ನೀವು? ಚಾರ್ಜ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಬ್ಯಾಟ್ರಿ ಲೋ ಆಗುತ್ತೆ, ಸ್ವಿಚ್ ಆಫ್ ಆಗುತ್ತೆ. ಆ ತರಾನೇ ಬ್ರದರ್, ಮೊಬೈಲ್ಗೆ ಯಾವ ತರ ಚಾರ್ಜಿಂಗ್ ಬೇಕು, ನಮ್ಮ ಆತ್ಮಗೇನು ಏನ್ ಬೇಕು? ನಮಾಜ್ ಬೇಕು. ನಮ್ಮ ಆತ್ಮ ರೀಚಾರ್ಜ್ ಮಾಡಕ್ ನಾವು ನಮಾಜ್ ಮಾಡ್ತೀವಿ. ಸೊ ಅಲ್ಲಾಹ್ ಖುರಾನ್ ಅಲ್ಲಿ ಹೇಳ್ತಾರೆ, ಸೂರ್ಯ ತಾಹ ಚಾಪ್ಟರ್ 14 ಅವರನ್ನು ನೆನೆ ನೆನೆಸಲೇಬೇಕಂದರೆ ನಮಾಜ್ ಮಾಡಿ ಅಂತ. ಬೇಸಿಕಲಿ ನನ್ನನ್ನು ನೆನೆಯಲು ನಮಾಜ್ ಮಾಡಿ ಹಂಗಂದ್ರೆ ಅಲ್ಲಾ ಅಂತ. ಸೊ ಗಮನಿಸಿರೋದು, ಅಲ್ಲಾಗೆ ನಮ್ಮ ನಮಾಜ್ ಬೇಕಾಗಿಲ್ಲ, ನಮ್ಗೆ ನಮಾಜ್ ಬೇಕು. ಮತ್ತೆ ಅಲ್ಲ ಖುರಾನ್ ಅಲ್ಲಿ ಹೇಳ್ತಾರೆ, ಸೂರ್ಯ ಅಂಕಬೂತಲ್ಲಿ 29 ಚಾಪ್ಟರ್ 45 ನಮಾಜ್ ಕೆಟ್ಟ ಕೆಲಸಗಳು ಮತ್ತು ಅಶ್ಲೀಲ ಆ ಕೆಲಸಗಳಿಂದ ತಡೆಯುತ್ತದೆ. ಇದು ನಿಜ ಅಲ್ವಾ? ಯಾರಾದ್ರೂ 5 ಸಲ ಅಲ್ಲಾನ ಮುಂದೆ ನಿಲ್ತಾರೆ ಅಂದ್ರೆ ಅವರು ತಪ್ಪು ಮಾಡಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡ್ತಾರಲ್ವಾ? ಆಮೇಲೆ ಸೂರ್ಯ ಅನ್ ನಿಸಾ ಚಾಪ್ಟರ್ 103 ನಮಾಜ್ ನಮ್ಗೆ ಫಿಕ್ಸ್ ಟೈಮ್ ಅಲ್ಲಿ ಫರ್ಜ್ ಮಾಡಿದಾರಲ್ಲ. ಫರ್ಜ್ ಅಂದ್ರೆ ಮಾಡ್ಲೇಬೇಕು, ಏನಾದ್ರೂ ಆಗ್ಬೇಡಿ. ಆ ಇವಾಗ ನನಗೆ ನಿಂತ್ಕೊಂಡ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನಾನು ಕುತ್ಕೊಂಡ್ ಮಾಡಬೇಕು, ಕುತ್ಕೊಂಡ್ ಮಾಡಕ್ ಆಗಲ್ಲ ಅಂದ್ರೆ ಮಲ್ಕೊಂಡು ನಮಾಜ್ ಮಾಡ್ಬೋದು, ಮಲ್ಕೊಂಡು ನಮಾಜ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನನ್ ಬರೀ ಆಕ್ಷನ್ಸ್ ಅಲ್ಲಿ ಮಾಡ್ಬೇಕು, ಆಕ್ಷನ್ಸ್ ಅಲ್ಲೂ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಮನ್ಸಿಂದಾನೆ ಮಾಡ್ಕೊಳ್ಬಹುದು. ಸೊ ನಮಾಜ್ ಮೂಡ್ ಬಂದಾಗ ಮಾಡೋದಲ್ಲ, ಫಿಕ್ಸ್ ಟೈಮಿಂಗ್ಸ್ ಕೊಟ್ಟಿದ್ರೆ ಅದಲ್ಲಿ ಮಾಡ್ಬೇಕು. ಈಗ ಒಂದು ಸಿಂಪಲ್ ಕ್ವೆಶನ್, ನಿಮ್ಮ ಮ್ಯಾನೇಜರ್ ನಿಮ್ಗೆ 5 ಸಲ ಕಾಲ್ ಮಾಡ್ತಾರೆ ಅನ್ಕೊಡಿ, ನೀವು ರಿಸೀವ್ ಮಾಡ್ತಿರಲ್ವಾ? ಹೌದಲ್ವಾ? ಯಾಕೆ? ಯಾಕಂದ್ರೆ ಅವ್ರು ನಿಮ್ಮ ಮ್ಯಾನೇಜರ್ ರೀ, ಅಪ್ರೈಸಲ್ ಇದೆ, ಬೋನಸ್ ಬರುತ್ತೆ, ಹೇಳ್ದಂಗೆ ಕೇಳ್ಬೇಕು. ಆತರ ನಮ್ಮ ಜಗತ್ತಿನ ಕ್ರಿಯೇಟರು ಭಗವಂತ 5 ಸಲ ನಮಗೆ ಕರೆದಾಗ ನಾವು ರೆಸ್ಪಾಂಡ್ ಕೊಡ್ಬೇಕಲ್ವಾ? ಯೋಚನೆ ಮಾಡಿ. ನಮ್ ಪ್ರಾಫೆಟ್ ಮೊಹಮ್ಮದ್ ಸಲಾಹ್ ಏನ್ ಹೇಳಿದ್ರಂದ್ರೆ, ಇಮ್ಯಾಜಿನ್ ನಿಮ್ಮ ಮನೆ ಮುಂದೆ ಒಂದು ನದಿ ಹೋಗ್ತಾ ಇದೆ, ಅದ್ರಲ್ಲಿ ನೀವು 5 ಸಲ ಏನೋ ಸ್ನಾನ ಮಾಡಿದ್ರೆ ದೇಹದ ಮೇಲೆ ಇರೋದು ಕೊಳೆ ಉಳಿಯತ್ತಾ? ಇಲ್ಲ ರೀ. ಆತರನೇ ನಮಾಜ್ ನಾವು 5 ಸಲ ಮಾಡಿದ್ರೆ ನಮ್ ಪಾಪಗಳು ತೊಳೆಯೋದು ಹೋಗುತ್ತದೆ. ಇಷ್ಟ ಬ್ಯೂಟಿಫುಲ್ ಎಕ್ಸಾಂಪಲ್ ಇಲ್ವಾ ಬ್ರದರ್ ಇದು? ಬಾಡಿ ಕ್ಲೀನ್ ಮಾಡಕ್ಕೆ ನೀರ್ ಬೇಕು, ನಮ್ಮ ಆತ್ಮನ ಕ್ಲೀನ್ ಮಾಡಕ್ಕೆ ನಮಾಜ್ ಬೇಕು. ಇವಾಗ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ನೋಡಿ. ಪ್ರೇಯರ್ ಅಲ್ಲಿ ಬರೀ ಇಸ್ಲಾಂ ಅಲ್ಲಿ ಮುಸ್ಲಿಂಗರಿಗಲ್ಲ, ಹಿಂದೂ ಧರ್ಮದಲ್ಲಿ ಡೈಲಿ ಪ್ರೇಯರ್ ಇದೆ ರೀ. ನೀವು ಭಗವದ್ಗೀತಾ ಚಾಪ್ಟರ್ 9 ವರ್ಸ್ 34 ಓದಿ, ಅದ್ರಲ್ಲಿ ಏನಿದೆ? ಮನ್ ಮನ ಭಾವ ಮದ್ ಭಕ್ತೋ. ನಿಮ್ ನಿಮ್ ಬ್ರೇನ್ ನ ಸರಿ ಮಾಡಕ್ಕೆ ನೀವು ವರ್ಷಿಪ್ ಮಾಡಿ ಅಂತ ಇದೆ. ಏನು ನಮ್ಗೆ ಏನ್ ಹೇಳ್ತಾರೆ ಭಗವಂತ? ನೀವು ಎಲ್ಲಾರು ನನಗೆ ರಿಮೆಂಬರ್ ಮಾಡಿ, ನನ್ ವರ್ಷಿಪ್ ಮಾಡಿ. ನಾವು ಅದೇ ಮಾಡ್ತಾರದ್ರಿ. ನೀವು ಭಗವದ್ಗೀತಾಲಿ ಚಾಪ್ಟರ್ 1865 ಓದಿದ್ರೆ ಇದೇ ಸಿಮಿಲರ್ ಮೆಸೇಜ್ ಇದೆ, ನನ್ಗೆ ಜ್ಞಾಪನ ಮಾಡಿ, ನನ್ಗೆ ವರ್ಷಿಪ್ ಮಾಡಿ ಅಂತ. ಸೊ ಇದು ನಾವು ರೆಗ್ಯುಲರ್ ಆಗಿ ನಾವು ಭಗವಂತನ ರಿಮೆಂಬರ್ ಮಾಡ್ತೀವಿ ನೋಡಿ. ಇದು ನಿಮ್ದಲ್ಲೂ ಇದೆ, ನಮ್ದಲ್ಲೂ ಇದೆ. ಇವಾಗ ನೀವು ಪತಂಜಲಿ ಯೋಗ ಸೂತ್ರಾಸ್ ಮಾಡ್ತೀರಾ ನೋಡಿ. ಇವಾಗ ಇದಲ್ಲಿ ಏನಾಗುತ್ತೆ? ಮೆಡಿಟೇಷನ್ ಮಾಡ್ತೀರಾ, ನೀವು ಕಾನ್ಸಂಟ್ರೇಷನ್ ಮಾಡ್ತೀರಾ. ನಾವು ನಮ್ ನಮಾಜಲ್ಲಿ ಅದೇ ತಾನೇ ಮಾಡ್ತೀವಿ, ಕಾನ್ಸಂಟ್ರೇಷನ್ ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ. ಇವಾಗ ನೀವು ಸಂಧ್ಯಾ ವಂದನಂ ಅಂತ ನಿಮ್ದಲ್ಲಿ ಏನಿದೆ? ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇದ್ ನೋಡ್ತಾ ಇದ್ದೆ. ಮಾರ್ನಿಂಗು ನೀವು ಆ ಈ ಪೂಜೆ ಮಾಡ್ತಾ ಇದ್ರಿ, ಮಧ್ಯಾಹ್ನ ಪೂಜೆ ಮಾಡ್ತಾ ಇದ್ರಿ, ಈವ್ನಿಂಗು ಪೂಜೆ ಮಾಡ್ತಾ ಇದ್ರಿ. ಇವಾಗ ನಾನು ನೋಡ್ತಾ ಇಲ್ಲ. ನಾನು ಮುಸ್ಲಿಂ ಕಮ್ಯುನಿಟಿ, ಮುಸ್ಲಿಂ ಇದ್ರೂನು ಹಿಂದೂಸ್ ಅಕ್ಕಪಕ್ಕನೇ ಇರೋದು, ನಾನು ಹಿಂದೂ ಲೊಕ್ಯಾಲಿಟಿಯಲ್ಲೇ ಇರೋದು. ಸೊ ಇವಾಗ ಅದಿಲ್ಲ. ಆದ್ರೆ ನೀವು ನೋಡಿದ್ರೆ, ನೀವು ಟೈಮ್ ಅಲ್ಲಿ ಮಾಡ್ತಾ ಇದ್ರಿ, ನಮ್ಗೆ 5 ಟೈಮ್ಸ್ ಮಾಡಕ್ ಹೇಳಿದ್ದಾರೆ. ಸೊ ಇಬ್ರಲ್ಲೂ ಕಾಮನ್ ಇದೆ ಅಲ್ವಾ ಇದು? ಸೊ ಇದು ಏನಂದ್ರೆ, ಇದೇನ್ ತೋರ್ಸುತ್ತೆ ಹೇಳಿ? ಮನುಷ್ಯನಿಗೆ ಕ್ರಿಯೇಟರ್ನ ಕನೆಕ್ಷನ್ ಬೇಕೇ ಬೇಕು. ಇಸ್ಲಾಂ ಅದನ್ನ ದಿನ 5 ಸಲ ನಮಾಜ್ ಮೂಲಕ ಕಳಿಸುತ್ತದೆ. ನಿಮ್ದಲ್ಲೂ ಇದೆ, ನಮ್ದಲ್ಲೂ ಇದೆ. ಇವಾಗ ಇಂಪಾರ್ಟೆಂಟ್ ನಿಮ್ಗೆ ಏನ್ ಬರ್ಬೋದು? ಆಯ್ತಪ್ಪ, ನಿಮ್ದಲ್ಲಿ ಇದೆ, ನೀವ್ ಯಾಕೆ 5 ಸಲ ಮಾಡ್ತೀರಾ? ಯಾಕೆ 3 ಸಲ ಮಾಡಲ್ಲ? ಯಾಕೆ 10 ಸಲ ಮಾಡಲ್ಲ? ಬ್ರದರ್, ನಿಮ್ಗೆ ನನ್ ಮೊದ್ಲು ಏನ್ ಹೇಳ್ದೆ? ಇಮ್ಯಾಜಿನ್ ನಿಮ್ ಹತ್ರ ಮೊಬೈಲ್ ಇದೆ ಅನ್ಕೊಳ್ಳಿ. ಆ ಮೊಬೈಲ್ ನ ಯಾರು ಕ್ರಿಯೇಟ್ ಮಾಡೋದು, ಆ ಕಂಪನಿ ನಿಮ್ಗೆ ಹೇಳತ್ತಲ್ವಾ ಎಷ್ಟ್ ನೀವ್ ಚಾರ್ಜ್ ಮಾಡ್ಬೇಕು, ಎಷ್ಟ್ ಮಾಡ್ಬಾರ್ದು ಅಂತ. ಆತರ ನಮ್ಗೂ ನಮ್ ಭಗವಂತ ಅಲ್ಲ ನಮ್ಗೆ ಹೇಳ್ಬಿಟ್ಟಿದ್ದಾರೆ, ನೋಡಪ್ಪ, ನೀವ್ ಇಷ್ಟೇ ಸರಿ ಮಾಡ್ಬೇಕು, ನಮಾಜು 5 ಟೈಮ್ಸ್ ಮಾಡ್ಲೇಬೇಕು. ಸೊ ನಾವ್ ಅದನ್ನ ಏನು ಕ್ವಶನ್ ಮಾಡಲ್ಲ, ಹೆಂಗ್ ಅವ್ರು ಹೇಳ್ತಾರೋ ಅವ್ರೇ ಅಲ್ವಾ ನಮ್ ಕ್ರಿಯೇಟರ್, ಆತರ ನಾವು ಮಾಡ್ಕೊಂತೀವಿ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಹೇಳಿ? 24 ಗಂಟೆಯಲ್ಲಿ ನಮ್ಗೆ 5 ನಮಾಜ್ ಮಾಡಕ್ಕೆ, ಒಂದ್ ನಮಾಜ್ಗೆ 5 ನಿಮಿಷ ಅಂದ್ರೆ 25 ನಿಮಿಷ ಮ್ಯಾಕ್ಸಿಮಮ್ ತಗೊಳೋದಷ್ಟೇ. ಇನ್ನು 24 ಗಂಟೆಲಿ ಅರ್ಧ ಅವರ್ ನಾವು ತೆಗಿಯಕ್ ಆಗಲ್ವಾ? ಮಾಡ್ಲೇಬೇಕು. ಸೊ
ನಮಾಜ್ ನೋಡಿ ನಮ್ ಲೈಫಲ್ಲಿ ಏನ್ ಮಾಡಿದ್ರೆ ಡಿಸಿಪ್ಲಿನ್ ಕೊಡತ್ತೆ, ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಕಲ್ಸತ್ತೆ, ಮೆಂಟಲ್ ಪೀಸ್ ಕೊಡತ್ತೆ, ಅಲ್ಲ ನೆನಪಲ್ಲಿ ಇರ್ತೀವಿ, ತಪ್ಪು ಕೆಲಸಗಳಿಂದ ದೂರ ಇರ್ತೀವಿ, ಬೆಟರ್ ಲೈಫ್ ಕೊಡತ್ತೆ. ಆದ್ರಿಂದ ಮುಸ್ಲಿಮರು ದಿನಕ್ಕೆ 5 ಸಲ ನಮಾಜ್ ಮಾಡ್ತಾರೆ. ಯಾರು ಫೋರ್ಸ್ ಮಾಡಿ ಮಾಡಲ್ಲ, ಟ್ರೆಡಿಷನ್ಗಾಗಿ ಮಾಡಲ್ಲ. ಅಲ್ಲ ಅವರ ಕ್ರಿಯೇಟರ್ನ ಅವ್ರು ಏನ್ ಹೇಳಿದಾರೋ ಅದನ್ನ ನಾವು ಫಾಲೋ ಮಾಡಕ್ಕೆ ಮಾಡೋದು ಅಷ್ಟೇ ಬ್ರದರ್. ಇದೇ ಇವತ್ತಿನ ಪ್ರಶ್ನೆಯ ಉತ್ತರ. ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಅಲ್ಲಿ ಹೇಳಿ. ನಿಮ್ಗೆ ಏನಾದ್ರು ಬೇರೆ ಕ್ವೆಶನ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ, ಇನ್ಶಾ ಅಲ್ಲಾ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.